ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಯಾರು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೋ ಅಂಥವರು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಾಗ ವ್ರತದ ದಾರವನ್ನು ಕೈಗೆ ಕಟ್ಟಿಕೊಳ್ಳುತ್ತಾರೆ. ಹಾಗಾದರೆ ವ್ರತದ ದಾರವನ್ನು ಯಾವ ರೀತಿ ಸಿದ್ಧಪಡಿಸಿಕೊಳ್ಳಬೇಕು, ಎಷ್ಟು ಎಳೆಯ ದಾರವನ್ನು ತೆಗೆದುಕೊಳ್ಳಬೇಕು, ಆ ದಾರಕ್ಕೆ ಎಷ್ಟು ಗಂಟುಗಳನ್ನು ಹಾಕಬೇಕು, ಈ ವ್ರತದ ದಾರವನ್ನು ಯಾವ ಸಮಯದಲ್ಲಿ ಕಟ್ಟಿಸಿಕೊಳ್ಳಬೇಕು, ಹಾಗೆ ಯಾರಿಂದ ಈ ಒಂದು ದಾರವನ್ನು ಕಟ್ಟಿಸಿಕೊಳ್ಳಬೇಕು, ಹಾಗೆ ಕಳಸದ ವಿಸರ್ಜನೆಯ ನಂತರ ಆ ವ್ರತದ ದಾರವನ್ನು ಎಷ್ಟು ದಿನ ನಿಮ್ಮ ಕೈಯಲ್ಲಿ ಕಟ್ಟಿಕೊಂಡಿರಬೇಕು, ಹಾಗೆ ಆ ದಾರವನ್ನು ಏನು ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ವ್ರತದ ದಾರವನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಈ ವ್ರತದ ದಾರ ಮಾಡೋದಕ್ಕೆ ಅಂಗನೂಲನ್ನು ತೆಗೆದುಕೊಂಡಿದ್ದೀನಿ, ಹಾಗೆ ಅರಿಶಿನ, ಹಾಗೆ ಸ್ವಲ್ಪ ನೀರು, ಒಂದು ಸೇವಂತಿಗೆ ಹೂವು, ಇಷ್ಟು ಬೇಕು ಈ ವ್ರತದ ದಾರವನ್ನು ಮಾಡೋದಕ್ಕೆ. ಈ ಅಂಗನೂಲಿಂದ 9 ಎಳೆಯ ದಾರವಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ, 9 ಎಳೆಯಾಗಿ ಮಾಡ್ಕೋಬೇಕು ಈ ದಾರವನ್ನು. ಅದನ್ನು ಏಳಿಸ್ಕೊಂಡು 9 ಎಳೆಯಾಗಿ ಮಾಡ್ಕೋಬೇಕು. ಸ್ವಲ್ಪ ಉದ್ದಕ್ಕೆ ತಗೋಬೇಕು ದಾರವನ್ನು, ಯಾಕಂದರೆ ಇದರಲ್ಲಿ ಗಂಟುಗಳನ್ನು ಹಾಕಬೇಕಲ್ಲ, ಅದರಿಂದ ಕೈಗೂ ಕೂಡ ಕಟ್ಟೋದಕ್ಕೆ ಆ ದಾರ ಬೇಕು. ಅದರಿಂದ ಸ್ವಲ್ಪ ಜಾಸ್ತಿ ಉದ್ದವಾಗಿ ಈ ದಾರವನ್ನು ತೆಗೆದುಕೊಳ್ಳಿ. 9 ಎಳೆಯ ದಾರವನ್ನು ತೆಗೆದುಕೊಂಡ ನಂತರ ಆ ದಾರವನ್ನು ನೀರಲ್ಲಿ ಸ್ವಲ್ಪ ನೆನೆಸ್ಕೋಬೇಕು. ನೀರಲ್ಲಿ ನೆನೆಸ್ಕೊಂಡು ಅರಿಶಿಣದಲ್ಲಿ ಡಿಪ್ ಮಾಡಿ ಆ ಅರಿಶಿಣವೆಲ್ಲ ದಾರಕ್ಕೆ ಸ್ಪ್ರೆಡ್ ಆಗೋ ರೀತಿ ಹಚ್ಚಬೇಕು. ನೋಡ್ತಾ ಇರ್ಬೋದು, ನೀರಲ್ಲಿ ನೆನೆಸಿ ಆ ಅರಿಶಿಣದಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಈಗ ಆ ದಾರಕ್ಕೆಲ್ಲ ಆ ಅರಿಶಿಣ ಹಿಡಿಬೇಕು, ಆ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ 9 ಎಳೆಯ ದಾರವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನು ಹಚ್ಚಿ ನಂತರ ಇದರಲ್ಲಿ ಗಂಟುಗಳನ್ನು ಹಾಕಬೇಕು. ನಾನಿಲ್ಲಿ 16 ಗಂಟುಗಳನ್ನು ಹಾಕ್ತಾ ಇದ್ದೀನಿ. ಕೆಲವರು ಈ ವ್ರತದ ದಾರವನ್ನು ಮಾಡೋದಕ್ಕೆ 9 ಎಳೆಯ ದಾರವನ್ನು ತೆಗೆದುಕೊಂಡು 9 ಗಂಟು, 12 ಗಂಟು, 16 ಗಂಟು, 18 ಈ ರೀತಿಯಾಗಿ ಹಾಕ್ತಾರೆ. ನಾನಿಲ್ಲಿ 16 ಗಂಟುಗಳನ್ನು ಹಾಕ್ತಾ ಇದ್ದೀನಿ. ಅವರವರ ಮನೆಯ ಪದ್ಧತಿಯ ಪ್ರಕಾರ ಈ ಒಂದು ವ್ರತದ ದಾರವನ್ನು ಮಾಡ್ಕೋಬೋದು. 12 ಗಂಟಾದರೂ ಹಾಕ್ಬೋದು, ಹಾಗೆ 16 ಗಂಟುಗಳನ್ನು ಸಹ ಹಾಕ್ಬೋದು. ನಾನಿಲ್ಲಿ 16 ಗಂಟುಗಳನ್ನು ಹಾಕಿದ್ದೀನಿ. ಹಾಗೆ ಸೇವಂತಿಗೆ ಹೂವನ್ನು ಇಟ್ಟು ಅದಕ್ಕೂ ಕೂಡ ಒಂದು ಗಂಟನ್ನು ಹಾಕ್ತಾ ಇದ್ದೀನಿ. ಮೊದಲಿಗೆ ನಾನು ಈ ದಾರದಲ್ಲಿ 15 ಗಂಟನ್ನು ಹಾಕಿದ್ದೆ. ಈಗ ಆ ಒಂದು ಸೇವಂತಿಗೆ ಹೂವನ್ನು ಇಟ್ಟು ಒಂದು ಗಂಟನ್ನು ಹಾಕ್ತೀನಿ. 15 ಗಂಟು ಮುಂಚೆ ಹಾಕಿದ್ದೆ. ಈಗ ಸೇವಂತಿಗೆ ಹೂವಿನ ಗಂಟಿರುತ್ತಲ್ಲ, ಆ ಗಂಟು ಸೇರಿ ಒಟ್ಟು ಇದರಲ್ಲಿ 16 ಗಂಟುಗಳಿರಬೇಕು. 15 ಗಂಟನ್ನು ಹಾಕಿ ನಂತರ ಸೇವಂತಿಗೆ ಹೂವನ್ನು ಇಟ್ಟು ಗಂಟನ್ನು ಹಾಕಿ ಒಟ್ಟು ಇದರಲ್ಲಿ 16 ಗಂಟುಗಳು ಇರ್ತವೆ. ಈಗ ಇದು ವ್ರತದ ದಾರ ಸಿದ್ಧ ಆಯಿತು. ಹಳದಿ ಬಣ್ಣದ ಸೇವಂತಿಗೆ ಹೂವನ್ನೇ ತೆಗೆದುಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ವ್ರತದ ದಾರಕ್ಕೆ ಆ ಹೂವೇ ತುಂಬ ಶ್ರೇಷ್ಠ. ಈಗ ವ್ರತದ ದಾರ ರೆಡಿ ಆಯಿತು. ಈಗ ಆ ವ್ರತದ ದಾರವನ್ನು ಲಕ್ಷ್ಮೀ ದೇವಿಯ ಮುಂದಿಟ್ಟು ಪೂಜೆ ಮುಗಿದ ನಂತರ ದೀಪವನ್ನು ಹಚ್ಚಿ ಪೂಜೆ ಮಾಡಿ, ಅಗರಬತ್ತಿಯಿಂದ ಪೂಜೆ ಮಾಡಿದ ನಂತರ ನಿಮ್ಮ ಕೈಗೆ ಆ ದಾರವನ್ನು ಕಟ್ಟಿಕೊಳ್ಳಬೇಕು. ಅಂದರೆ ಬಲಗೈಗೆ ದಾರವನ್ನು ಕಟ್ಟಿಸಿಕೊಳ್ಳಬೇಕು. ಈಗ ನಾನು ದೀಪವನ್ನು ಹಚ್ಚುತ್ತಾ ಇದ್ದೀನಿ, ಹಾಗೆ ಅಗರಬತ್ತಿಯಿಂದ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ಗಣಪತಿಯನ್ನು ಪೂಜೆ ಮಾಡಿ ವಿಷ್ಣುವನ್ನು ಸ್ಮರಿಸಿ ನಂತರ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಅಗರಬತ್ತಿಯಿಂದ ಪೂಜೆ ಮಾಡಿದ ನಂತರ ಆ ವ್ರತದ ದಾರವನ್ನು ಕೈಗೆ ಕಟ್ಟಿಸಿಕೊಳ್ಳಿ. ನಿಮ್ಮ ಬಲಗೈಗೆ, ನಿಮ್ಮ ಗಂಡನಿಂದ ಬಲಗೈಗೆ ಕಟ್ಟಿಸಿಕೊಳ್ಳಿ. ಇಲ್ಲಾಂದರೆ ಯಾರಾದರೂ ಮುತ್ತೈದೆಯರಿಂದನೂ ಕೂಡ ಈ ಒಂದು ವ್ರತದ ದಾರವನ್ನು ಕಟ್ಟಿಸ್ಕೊಳ್ಬೋದು. ಗಂಡ ಅಥವಾ ಮುತ್ತೈದೆಯರು ಅಂದರೆ ನಿಮ್ಮ ಅತ್ತೆ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಕ್ಕ ತಂಗಿ, ಈ ರೀತಿ ಯಾರಾದರೂ ಮುತ್ತೈದೆಯರಿಂದನೂ ಸಹ ಈ ಒಂದು ವ್ರತದ ದಾರವನ್ನು ಕೈಗೆ ಕಟ್ಟಿಸಿಕೊಳ್ಳಬಹುದು. ಈಗ ಕೈಗೆ ಕಟ್ಟಿಸಿಕೊಂಡ ನಂತರ ಅರ್ಚನೆಯನ್ನು ಮಾಡ್ಕೊಳ್ಳಿ. ಕುಂಕುಮಾರ್ಚನೆ ಮಾಡೋದಾದರೆ ಕುಂಕುಮಾರ್ಚನೆ ಮಾಡಿ, ಹಾಗೆ ಹೂಗಳಿಂದ ಅರ್ಚನೆ ಮಾಡೋದಾದರೆ ಹೂಗಳಿಂದ ಅರ್ಚನೆ ಮಾಡಿ, ಅರ್ಚನೆ ಎಲ್ಲ ಮುಗಿದ ನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು. ಈ ರೀತಿಯಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವವರು ವ್ರತದ ದಾರವನ್ನು ಸಿದ್ಧಪಡಿಸಿಕೊಂಡು ಪೂಜೆಯಲ್ಲಿ ಆ ವ್ರತದ ದಾರವನ್ನು ದೇವಿಯ ಮುಂದಿಟ್ಟು ನಂತರ ಆ ವ್ರತದ ದಾರವನ್ನು ಕೈಗೆ ಕಟ್ಟಿಸಿಕೊಂಡು ಅರ್ಚನೆ ಮಾಡಿ ಕೊನೆಯಲ್ಲಿ ಮಹಾಮಂಗಳಾರತಿಯನ್ನು ಮಾಡಲಾಗುತ್ತದೆ. ಇನ್ನು ಈ ವ್ರತದ ದಾರವನ್ನು ಯಾವಾಗ ತೆಗಿಬೇಕು ಅಂದರೆ, ನೀವು ಪೂಜೆ ಮಾಡಿರ್ತೀರಲ್ಲ, ಅಂದರೆ ಶುಕ್ರವಾರ ಪೂಜೆ ಮಾಡಿದ್ರೆ ಭಾನುವಾರ ಈ ವ್ರತದ ದಾರವನ್ನು ಕೈಯಿಂದ ಬಿಚ್ಚಬಹುದು. ಅಂದರೆ 3 ದಿನ 5 ದಿನ ಈ ರೀತಿ ಕೈಯಲ್ಲಿ ಇಟ್ಟುಕೊಂಡು ಆ ವ್ರತದ ದಾರವನ್ನು ಬಿಚ್ಚಿ, ಆ ವ್ರತದ ದಾರವನ್ನು ಏನು ಮಾಡಬೇಕು ಅಂದರೆ ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕು. ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಯಾರೂ ತುಳಿದಲೇ ಇರುವಂಥ ಜಾಗದಲ್ಲಿ ಹಾಕಿ. ಹಾಗೆ ಈಗ ನಿಮ್ಮ ಕೈಯಲ್ಲಿ ವ್ರತದ ದಾರ ಇರುವವರೆಗೂ ನೀವು ನಾನ್ ವೆಜ್ಜನ್ನು ತಿನ್ನಬಾರ್ದು. ನಾನ್ ವೆಜ್ ಏನಾದರೂ ತಿನ್ನೋ ಹಾಗಿದ್ದರೆ ಆ ವ್ರತದ ದಾರವನ್ನು ಬಿಚ್ಚಿ
ನೀವು ಅದನ್ನು ವಿಸರ್ಜನೆ ಮಾಡಿದ ನಂತರ, ಅಂದರೆ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಿದ ನಂತರ ನೀವು ನಾನ್ ವೆಜ್ಜನ್ನು ತಿನ್ಬೋದು. ಕೈಯಲ್ಲಿ ಕಟ್ಕೊಂಡು ನಾನ್ ವೆಜ್ಜನ್ನು ತಿನ್ನಬೇಡಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ. ಉಪಯೋಗ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.